ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋಲಿ ಫಾರೆಕ್ಸ್ ಬೇಸಿಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಫಾರೆಕ್ಸ್ ಅಂದರೆ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟಲ್ಲಿ ನಾವು ಕರೆನ್ಸೀಸ್ನ ಟ್ರೇಡ್ ಮಾಡ್ತೀವಿ. ಎಫ್ ಮಾರ್ಕೆಟ್ ಅನ್ನೋದು ಒಂದು ಲಾರ್ಜೆಸ್ಟ್ ಫಿನಾನ್ಷಿಯಲ್ ಮಾರ್ಕೆಟ್. ಇದರಲ್ಲಿ ಯಾರ್ಯಾರು ಟ್ರೇಡ್ ಮಾಡ್ತಾರೆ ಅಂತ ಅಂದರೆ ಸೆಂಟ್ರಲ್ ಬ್ಯಾಂಕ್ಸ್, ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಹೆಡ್ಜ್ ಫಂಡ್ಸ್ ಆ್ಯಂಡ್ ಇಂಡಿವಿಜುವಲ್ ಟ್ರೇಡರ್ಸ್ ಟ್ರೇಡ್ ಮಾಡ್ತೀವಿ. ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟಲ್ಲಿ ತುಂಬ ವಾಲ್ಯೂಮ್ ಜಾಸ್ತಿ ಇರುತ್ತೆ. ಯಾಕೆ ಅಂತ ಅಂದರೆ ಒಂದು ದಿನಕ್ಕೆ $7.5 ಟ್ರಿಲಿಯನ್ ಅಷ್ಟು ಟ್ರೇಡ್ ಪ್ಲೇಸ್ ಆಗುತ್ತೆ. ಅದೇ ಥರ ಕ್ರಿಪ್ಟೋ ಮಾರ್ಕೆಟಲ್ಲಿ $1 ಟ್ರಿಲಿಯನ್ ಅಷ್ಟು ಟ್ರೇಡ್ ಪ್ಲೇಸ್ ಆಗುತ್ತೆ. ಸೊ ನೀವು ಇದರಲ್ಲಿ ಈಸಿಯಾಗಿ ಕಂಪೇರ್ ಮಾಡ್ಬೋದು ಕ್ರಿಪ್ಟೋ ಮಾರ್ಕೆಟ್ಗೂ ಆ್ಯಂಡ್ ಫಾರಿನ್ ಮಾರ್ಕೆಟ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಸೊ ವಾಲ್ಯೂಮ್ ಜಾಸ್ತಿ ಇರೋದ್ರಿಂದ ಫಾರೆಕ್ಸ್ ಮಾರ್ಕೆಟಲ್ಲಿ ತುಂಬ ಒಳ್ಳೆಯ ಮೊಮೆಂಟಮ್ ಇರುತ್ತೆ ಆ್ಯಂಡ್ ವೊಲಟೈಲ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನಾವು ಟ್ರೇಡ್ ಚೆನ್ನಾಗಿ ಮಾಡ್ಬೋದು. ಎಫ್ ಮಾರ್ಕೆಟ್ 24 ಅವರ್ಸ್ ಓಪನ್ ಇರುತ್ತೆ ಆ್ಯಂಡ್ ವೀಕ್ಲಿ 5 ಡೇ ಓಪನ್ ಇರುತ್ತೆ. ನೀವು ಇಲ್ಲಿ ರೈಟ್ ಸೈಡು ಆ್ಯಾವ್ರೇಜ್ ಡೈಲಿ ಟ್ರೇಡಿಂಗ್ ವಾಲ್ಯೂಮ್ ಇದೆ, ಅದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಎಫ್ ಮಾರ್ಕೆಟ್ಗೆ ಮತ್ತು ಸ್ಟಾಕ್ ಮಾರ್ಕೆಟ್ಗೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಒಂದು ದಿನಕ್ಕೆ ಎಫ್ ಮಾರ್ಕೆಟಲ್ಲಿ $7 ಟ್ರಿಲಿಯನ್ ಅಷ್ಟು ಟ್ರೇಡ್ ಪ್ಲೇಸ್ ಆಗುತ್ತೆ. ಅದೇ ಥರ ಸ್ಟಾಕ್ ಮಾರ್ಕೆಟ್ ಅಂದರೆ ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ ಆಗ್ಬೋದು, ಇಲ್ಲಾಂದರೆ ಟೋಕಿಯೋ ಆಗ್ಬೋದು, ಇಲ್ಲ ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್ ಆಗ್ಬೋದು. ಅದೆಲ್ಲದರಲ್ಲೂ ಬರೀ ಬಿಲಿಯನ್ಸಲ್ಲಿ ಟ್ರೇಡ್ ಪ್ಲೇಸ್ ಆಗುತ್ತೆ. ಬಟ್ ಫಾರಿನ್ ಮಾರ್ಕೆಟಲ್ಲಿ ತುಂಬ ಜಾಸ್ತಿ ವಾಲ್ಯೂಮಲ್ಲಿ ಟ್ರೇಡ್ ಪ್ಲೇಸ್ ಆಗುತ್ತೆ. ಸೊ ನಾವು ಚೆನ್ನಾಗಿ ಟ್ರೇಡ್ ಮಾಡ್ಬೋದು. ನಾನು ಆಗಲೇ ಹೇಳಿದ ಥರ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟಲ್ಲಿ ನಾವು ಕರೆನ್ಸೀಸ್ನ ಟ್ರೇಡ್ ಮಾಡ್ತೀವಿ. ಇಡೀ ಪ್ರಪಂಚದಲ್ಲಿ ತುಂಬ ಕರೆನ್ಸೀಸ್ ಇದೆ, ಬಟ್ ನಾವೆಲ್ಲ ಕರೆನ್ಸೀಸ್ನೂ ಟ್ರೇಡ್ ಮಾಡೋಕ್ಕಾಗಲ್ಲ. ಯಾಕೆ ಅಂತ ಅಂದರೆ ಎಲ್ಲ ಕರೆನ್ಸೀಸು ತುಂಬ ಸ್ಟ್ರಾಂಗ್ ಇರೋಲ್ಲ ಆ್ಯಂಡ್ ಅದರದ್ದು ವ್ಯಾಲ್ಯೂ ಜಾಸ್ತಿ ಇರೋಲ್ಲ. ಸೊ ನಾವು ಮೇಜರ್ ಕರೆನ್ಸೀಸ್ನ ಟ್ರೇಡ್ ಮಾಡ್ತೀವಿ, ಅಂದರೆ ಹೆವಿಲಿ ಟ್ರೇಡೆಡ್ ಕರೆನ್ಸೀಸ್. ಅಂದರೆ ಯಾವ ಕರೆನ್ಸೀಸ್ನ ಜಾಸ್ತಿ ಇಡೀ ಪ್ರಪಂಚದಲ್ಲಿ ಉಪಯೋಗ ಮಾಡ್ತಾರೆ ಆ ಕರೆನ್ಸೀಸ್ನ ಜಾಸ್ತಿ ನಾವು ಟ್ರೇಡ್ ಮಾಡ್ತೀವಿ. ಇದು ಯಾವ್ದು ಅಂತ ಅಂದರೆ USD ಅಂದರೆ $, EUR ಅಂದರೆ ಯೂರೋ, JPY ಅಂದರೆ ಯೆನ್, GBP ಅಂದರೆ ಬ್ರಿಟಿಷ್ ಪೌಂಡ್, AUD ಅಂದರೆ ಆಸ್ಟ್ರೇಲಿಯನ್ ಡಾಲರ್, CAD ಅಂದರೆ ಕೆನಡಿಯನ್ ಡಾಲರ್, CHF ಅಂದರೆ ಸ್ವಿಸ್ ಫ್ರಾಂಕ್ಸ್. ಫಾರೆಕ್ಸ್ನ ನಾವು ಪೇರ್ಸ್ ಆಗಿ ಟ್ರೇಡ್ ಮಾಡ್ತೀವಿ, ಅಂದರೆ 2 ಕರೆನ್ಸಿನ ಟ್ರೇಡ್ ಮಾಡ್ತೀವಿ. ಒಂದು ಕರೆನ್ಸಿನ ಬೈ ಮಾಡ್ತೀವಿ, ಇನ್ನೊಂದು ಕರೆನ್ಸಿನ ಸೆಲ್ ಮಾಡ್ತೀವಿ. ಅದನ್ನೇ ನಾವು ಫಾರೆಕ್ಸ್ ಟ್ರೇಡಿಂಗ್ ಅಂತ ಹೇಳೋದು. ಫಾರೆಕ್ಸ್ ಟ್ರೇಡಿಂಗ್ ಅನ್ನೋದು ಒಂದು ಟಗ್ ಆಫ್ ವಾರ್ ಥರ. ಯಾವಾಗ ಒಂದು ಕರೆನ್ಸಿ ಸ್ಟ್ರಾಂಗ್ ಇರುತ್ತೆ ಆ ಕರೆನ್ಸಿ ಮೇಲೆ ಹೋಗುತ್ತೆ, ಯಾವಾಗ ಒಂದು ಕರೆನ್ಸಿ ವೀಕ್ ಇರುತ್ತೆ ಆ ಕರೆನ್ಸಿ ಬೀಳುತ್ತೆ. ಕರೆನ್ಸಿ ಯಾವ ಥರ ಫ್ಲಕ್ಚುಯೇಟ್ ಆಗುತ್ತೆ ಅಂತ ಅಂದರೆ ಡಿಪೆಂಡ್ ಅಪಾನ್ ದ ಸ್ಟ್ರೆಂತ್. ಅಂದರೆ ಆ ಪರ್ಟಿಕ್ಯುಲರ್ ಮೂಮೆಂಟ್ಗೆ ಯಾವ ಕರೆನ್ಸಿ ಸ್ಟ್ರಾಂಗ್ ಇದೆ ಆ ಕರೆನ್ಸಿ ಮೇಲೋಗುತ್ತೆ, ಅದರ ಆಪೋಸಿಟ್ ಕರೆನ್ಸಿ ಯಾವುದಿರುತ್ತೆ ಅದು ವೀಕ್ ಆಗಿರುತ್ತೆ ಅಂತ ಅರ್ಥ. ಕರೆನ್ಸಿ ಪೇರ್ಸ್ನ ನಾವು 3 ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಯಾವ್ಯಾವುದು ಅಂತ ಅಂದರೆ ಮೇಜರ್ಸ್, ಕ್ರಾಸ್ ಪೇರ್ಸ್ ಆ್ಯಂಡ್ ಎಕ್ಸಾಟಿಕ್ ಪೇರ್ಸ್. ಮೇಜರ್ ಪೇರ್ಸಲ್ಲಿ ಯಾವಾಗಲೂ US ಜೊತೆನೇ ಟ್ರೇಡ್ ಆಗುತ್ತೆ, ಅಂದರೆ ಯೂರೋ USD, GBP USD, USD JPY, AUD USD, NZD USD. ಕ್ರಾಸ್ ಪೇರ್ಸ್ ಅಂದರೆ ಟ್ರೇಡೆಡ್ ವಿತ್ ನಾನ್ ಮೇಜರ್ಸ್ ಲೈಕ್ ಯೂರೋ, GBP ಆ್ಯಂಡ್ JPY. ನಾನು ಆಗಲೇ ಹೇಳಿದ ಥರ ಮೇಜರ್ ಕರೆನ್ಸೀಸಲ್ಲಿ ಯೂರೋ, GBP, JPY, CHF ಎಲ್ಲ ಬರುತ್ತೆ. ಸೊ ಅಂದರೆ ಮೇಜರ್ ಕರೆನ್ಸೀಸ್ನ ನಾವು ಟ್ರೇಡ್ ಮಾಡ್ತೀವಿ, ನನ್ ಅದರ್ ದೆನ್ USD. ಅದ್ಯಾವುದು ಅಂತ ಅಂದರೆ ಯೂರೋ CHF, ಯೂರೋ AUD, GBP AUD, GBP NZD, CAD JPY, AUD JPY, ಇನ್ನೂ ತುಂಬ ಪೇರ್ಸ್ ಇದೆ. ಎಕ್ಸಾಟಿಕ್ ಪೇರ್ಸ್ ಅಂದರೆ ಕರೆನ್ಸಿ ವಿತ್ ಎಮರ್ಜಿಂಗ್ ಎಕಾನಮಿ. ಯಾವ ಕಂಟ್ರಿದು ಎಕಾನಮಿ ತುಂಬ ಕಮ್ಮಿ ಇರುತ್ತೆ ಆ ಕಂಟ್ರಿದು ಕರೆನ್ಸೀಸ್ನ ನಾವು ಎಕ್ಸಾಟಿಕ್ ಪೇರ್ಸಲ್ಲಿ ಟ್ರೇಡ್ ಮಾಡ್ತೀವಿ. ಈ ಪೇರ್ಸ್ನ ನಾವು ನಾರ್ಮಲಾಗಿ ಯಾರೂ ಟ್ರೇಡ್ ಮಾಡಲ್ಲ, ಆದರೂ ಇರಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅದು ಯಾವ್ದು ಅಂದರೆ USD BRL, USD SDK. BRL ಅಂದರೆ ಬ್ರೆಜಿಲ್ ಕರೆನ್ಸಿ ಬರುತ್ತೆ, SDK ಅಂತ ಅಂದರೆ ಹಾಂಗ್ಕಾಂಗ್ದು ಬರುತ್ತೆ. ಸೊ ನಾವು ಅದನ್ನೆಲ್ಲ ನಾರ್ಮಲಾಗಿ ಯಾರೂ ಟ್ರೇಡ್ ಮಾಡಲ್ಲ. ಸೊ ನಾವು ಮೇಜರ್ ಪೇರ್ಸ್ನ ಮತ್ತು ಕ್ರಾಸ್ ಪೇರ್ಸ್ನ ಫೋಕಸ್ ಮಾಡಬೇಕು. ಕರೆನ್ಸಿ ಪೇರ್ನ ನಾವು ಬೇಸ್ ಕರೆನ್ಸಿ ಆ್ಯಂಡ್ ಕೋರ್ ಕರೆನ್ಸಿಯಾಗಿ ಡಿವೈಡ್ ಮಾಡಿದ್ದೀವಿ. ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು GBP ಆ್ಯಂಡ್ USD ಇದೆ. GBP ಬಂದು ಬೇಸ್ ಕರೆನ್ಸಿ ಆ್ಯಂಡ್ USD ಬಂದು ಕೋರ್ ಕರೆನ್ಸಿ. ಇವಾಗ GBP ಮತ್ತು USD ಮಧ್ಯ ಕಂಪ್ಯಾರಿಸನ್ ಮಾಡ್ತೀವಿ, ಅಂದರೆ ಫೈಟ್ ನಡೆಯೋ ಥರ. ಇವಾಗ ಪರ್ಟಿಕ್ಯುಲರ್ ಮೂಮೆಂಟಲ್ಲಿ GBP ಸ್ಟ್ರಾಂಗ್ ಇದ್ದರೆ ಅವಾಗ GBP USD ಮೇಲ್ಗಡೆ ಹೋಗುತ್ತೆ. ಯಾವಾಗ ನಮಗೆ GBP USD ಮೇಲಾಗುತ್ತೆ ಸೊ ನಮ್ಗೆ ಅದೇನು ಇಂಡಿಕೇಟ್ ಮಾಡುತ್ತೆ ಅಂದರೆ USD GBPಗಿಂತ ವೀಕ್ ಇದೆ ಅಂತ. ಅದೇ ಅಕಸ್ಮಾತ್ GBP USD ಏನಾದ್ರು ಕೆಳಗಡೆ ಬಿದ್ದರೆ ಅದೇನು ಇಂಡಿಕೇಟ್ ಮಾಡುತ್ತೆ, GBP USDಗಿಂತ ಸ್ವಲ್ಪ ವೀಕ್ ಇದೆ ಅಂತ ಇಂಡಿಕೇಟ್ ಮಾಡುತ್ತೆ. ಸೊ ನಾವು ಸ್ಟ್ರಾಂಗ್ ವೀಕ್ ಅನ್ನೋದನ್ನ ನೀಟಾಗಿ ಅಬ್ಸರ್ವ್ ಮಾಡಬೇಕು. ಲಾಂಗ್ ಆ್ಯಂಡ್ ಶಾರ್ಟ್, ನಾವು ಪೊಸಿಷನ್ ಎಂಟ್ರಿ ಮಾಡೋದನ್ನ ನಾವು ಲಾಂಗ್ ಆ್ಯಂಡ್ ಶಾರ್ಟ್ ಅಂತ ಹೇಳ್ತೀವಿ. ಇವಾಗ ನಾವು ಪರ್ಟಿಕ್ಯುಲರ್ ಆಗಿ ಬೈ ಮಾಡಬೇಕು ಅಂತ ಅಂದರೆ ಅದನ್ನ ಲಾಂಗ್ ಅಂತ ಹೇಳ್ತೀವಿ, ಅಂದರೆ ಶಾರ್ಟ್ ಮಾಡಬೇಕು ಅಂತ ಅಂದರೆ ಅದನ್ನ ಸೆಲ್ ಮಾಡ್ತೀವಿ. ಲಾಟ್ ಆ್ಯಂಡ್ ಪಿಪ್ಸ್. ಲಾಟ್ ಅಂದರೆ ನಾವು ಎಷ್ಟು ಯೂನಿಟಲ್ಲಿ ಟ್ರೇಡ್ ಮಾಡ್ತೀವಿ ಅನ್ನೋದನ್ನ ನಾವು ಲಾಟ್ ಅಂತ ಹೇಳ್ತೀವಿ.
ಇವಾಗ ಒಂದು ಎಗ್ಗು ಅಂದರೆ ಒಂದು ಡಜನ್ ಆಫ್ ಎಗ್ಸ್ ಅಂದರೆ 12, ಪರ್ಟಿಕ್ಯುಲರ್ ಆಗಿ ಒಂದು ಡಜನ್ ಅಂದರೆ 12 ಅಂತ ಹೆಂಗೆ ಫಿಕ್ಸ್ ಆಗಿದೆ, ಅದೇ ಥರ ಲಾಟುವೆ ಪರ್ಟಿಕ್ಯುಲರ್ ಆಗಿ ಇಷ್ಟು ಯೂನಿಟ್ಸ್ ಇರುತ್ತೆ ಅಂತ ಫಿಕ್ಸ್ ಆಗಿರುತ್ತೆ. ಅಂದರೆ ಸ್ಟ್ಯಾಂಡರ್ಡ್, ಮಿನಿ ಆ್ಯಂಡ್ ಮೈಕ್ರೋ ಅಂತ 3 ಲಾಟ್ ಸೈಜ್ ಬರುತ್ತೆ. ಅದು ಸೈಜ್ ಎಷ್ಟು ಅಂತ ಅಂದರೆ ಸ್ಟ್ಯಾಂಡರ್ಡ್ದು 1, ಮಿನಿದು 0.10, ಮೈಕ್ರೋದು 0.01 ಅಂತ ಹೇಳ್ತೀವಿ. ಒಂದು ಸ್ಟ್ಯಾಂಡರ್ಡ್ ಲಾಟಲ್ಲಿ 1,00,000 ಯೂನಿಟ್ಸ್ ಇರುತ್ತೆ. ಅದೇ ಥರ ಮಿನಿಲಿ ನೋಡೋಕೆ ಹೋದರೆ 10,000 ಯೂನಿಟ್ಸ್ ಇರುತ್ತೆ, ಮೈಕ್ರೋಲಿ 1,000 ಯೂನಿಟ್ಸ್ ಇರುತ್ತೆ. ಪಿಪ್ಸ್ ಅಂತ ಅಂದರೆ ಎಷ್ಟು ಪಾಯಿಂಟ್ ಮೂವ್ ಆಗುತ್ತೆ ಅದನ್ನ ನಾವು ಪಿಪ್ಸ್ ಅಂತ ಹೇಳ್ತೀವಿ. ಫಾರೆಕ್ಸ್ ಮಾರ್ಕೆಟ್ನ 3 ಸೆಷನ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಯಾವ್ದು ಅಂತ ಅಂದರೆ ಏಷ್ಯಾ, ಲಂಡನ್ ಆ್ಯಂಡ್ ನ್ಯೂಯಾರ್ಕ್. ಏಷ್ಯಾ ಸೆಷನಲ್ಲಿ 2 ಮಾರ್ಕೆಟ್ ರನ್ ಆಗುತ್ತೆ. ಯಾವುದು ಅಂದರೆ ಸಿಡ್ನಿ ಆ್ಯಂಡ್ ಟೋಕಿಯೋ. ಸೊ ನಾವು ಸಿಡ್ನಿ ಸೆಷನ್ನ 2:30 AM ಟು 11:30 AM ರನ್ ಆಗುತ್ತೆ. ಆ್ಯಂಡ್ ಟೋಕಿಯೋ ಸೆಷನ್ 5:30 AM ಟು 2:30 PM ರನ್ ಆಗುತ್ತೆ. ಏಷ್ಯನ್ ಮಾರ್ಕೆಟ್ ಟೈಮಲ್ಲಿ ನಾವು AUD ಆ್ಯಂಡ್ JPYನ ಟ್ರೇಡ್ ಮಾಡಬೇಕು. ಯಾಕೆ ಅಂತ ಅಂದರೆ ಆಗ ಸಿಡ್ನಿ ಆ್ಯಂಡ್ ಟೋಕಿಯೋ ಮಾರ್ಕೆಟ್ ರನ್ ಆಗ್ತಾ ಇರುತ್ತೆ. ಲಂಡನ್ ಸೆಷನಲ್ಲಿ ನಾವು ಯೂರೋ, GBP ಆ್ಯಂಡ್ CHFನ ಟ್ರೇಡ್ ಮಾಡ್ತೀವಿ. ಅದು ಯಾವಾಗ ರನ್ ಆಗುತ್ತೆ ಅಂತ ಅಂದರೆ 11:30 AM ಟು 8:30 PM. ನ್ಯೂಯಾರ್ಕ್ ಸೆಷನಲ್ಲಿ ನಾವು USDನೇ ಟ್ರೇಡ್ ಮಾಡ್ತೀವಿ. ಯಾಕೆ ಅಂತ ಅಂದರೆ US ಮಾರ್ಕೆಟ್ ಆ ಟೈಮಲ್ಲಿ ರನ್ ಆಗುತ್ತೆ. ಅದು ಯಾವಾಗ ಅಂತ ಅಂದರೆ 6:30 PM ಟು 3:30 ಮಿಡ್ನೈಟ್. ನಾವು ಸ್ಟೂಡೆಂಟ್ಸ್ ಆಗಲಿ ಇಲ್ಲ ವರ್ಕ್ ಮಾಡೋರಾಗಲಿ ಇಂಡಿಸಿಸ್ನ ಟ್ರೇಡ್ ಮಾಡ್ಬೋದು. ಅಂದರೆ ಫಾರಿನ್ ಕರೆನ್ಸೀಸ್ದು ಇಂಡಿಸಿಸ್ನ ಟ್ರೇಡ್ ಮಾಡ್ಬೋದು. ಆ್ಯಂಡ್ ನ್ಯೂಯಾರ್ಕ್ ಸೆಷನ್ನ ಚೆನ್ನಾಗಿ ಟ್ರೇಡ್ ಮಾಡ್ಬೋದು. ಫಂಡಮೆಂಟಲ್ ಅನಾಲಿಸಿಸ್ ಇದು ಯಾವ ಥರ ಅಂತ ಅಂದರೆ ಕಂಪ್ಲೀಟ್ಲಿ ಅಬೌಟ್ ನ್ಯೂಸ್. ಇಡೀ ಪ್ರಪಂಚದಲ್ಲಿ ಏನೇನು ನ್ಯೂಸ್ ನಡೀತಿದೆ, ಅಂದರೆ ಏನೇನು ಆಗ್ತಾ ಇದೆ, GDP ಗ್ರೋತ್ ಹೆಂಗಿದೆ, ಇನ್ಫ್ಲೇಷನ್ ರೇಟ್ ಏನಾಗ್ತಿದೆ, ಎಂಪ್ಲಾಯ್ಮೆಂಟ್ ಫಿಗರ್, ಇಂಟ್ರೆಸ್ಟ್ ರೇಟ್ ಅಂದರೆ ಆ ದೇಶದ್ದು ಇಂಟ್ರೆಸ್ಟ್ ರೇಟ್ ಯಾವ ಥರ ಇದೆ, ಏನೇನು ಚೇಂಜ್ ಆಗ್ತಿದೆ, ಅದನ್ನೆಲ್ಲ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಇವಾಗ ಒಂದು ಕಂಟ್ರಿದು ಎಕನಾಮಿ ತುಂಬ ಚೆನ್ನಾಗಿದೆ ಅಂತ ಅಂದರೆ ಅವಾಗ ಕರೆನ್ಸಿ ವ್ಯಾಲ್ಯೂ ತುಂಬ ಜಾಸ್ತಿ ಆಗುತ್ತೆ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ಅದೇ ಒಂದು ಕಂಟ್ರಿದು ಎಕನಾಮಿ ತುಂಬ ವೀಕ್ ಇದೆ ಅಂತ ಅಂದರೆ ಆ ಕರೆನ್ಸಿಗೆ ವ್ಯಾಲ್ಯೂ ಇರೋಲ್ಲ ಆ್ಯಂಡ್ ಆ ಪರ್ಟಿಕ್ಯುಲರ್ ಮೂಮೆಂಟಲ್ಲಿ ಆ ಕರೆನ್ಸಿ ಫಾಲ್ ಆಗ್ತಾ ಇರುತ್ತೆ. ಹೆಂಗೆ ಈ ಎಕನಾಮಿಕ್ ಆ್ಯಂಡ್ ಫಿನಾನ್ಷಿಯಲ್ ನ್ಯೂಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದರೆ ಮಾರ್ಕೆಟ್ ಮೇಲೆ, ಇವಾಗ ಒಂದು ಸ್ಟ್ರಾಂಗ್ ಎಕನಾಮಿ ಇದೆ ಅಂತ ಅಂದರೆ ಅಲ್ಲಿ ಸ್ಟ್ರಾಂಗ್ ಇನ್ವೆಸ್ಟ್ಮೆಂಟ್ ಇರುತ್ತೆ ಆ್ಯಂಡ್ ಹೈ ಡಿಮ್ಯಾಂಡ್ ಕರೆನ್ಸಿ, ಅಂದರೆ ಆ ಕರೆನ್ಸಿಗೆ, ಆ ದೇಶದ ಕರೆನ್ಸಿಗೆ ತುಂಬ ವ್ಯಾಲ್ಯೂ ಇರುತ್ತೆ. ಸೊ ಅವಾಗ ನಿಮ್ಗೆ ಈಸಿಯಾಗಿ ಅರ್ಥ ಮಾಡ್ಕೋಬೋದು ಆ ಕರೆನ್ಸಿಗೆ ವ್ಯಾಲ್ಯೂ ಚೆನ್ನಾಗಿದೆ ಅಂತ ಅಂದರೆ ಆ ಪೇರ್ ತುಂಬ ಚೆನ್ನಾಗಿ ಮೂವ್ ಆಗುತ್ತೆ. ಸೊ ನಮಗೆ ಫಿನಾನ್ಷಿಯಲ್, ಪೊಲಿಟಿಕಲ್ ಆ್ಯಂಡ್ ಎಕನಾಮಿಕಲ್ ನ್ಯೂಸ್ ತುಂಬ ಇಂಪಾರ್ಟೆಂಟು. ಸೊ ಅದನ್ನ ನಾವು ಅಬ್ಸರ್ವ್ ಮಾಡಿಕೊಂಡು ಟ್ರೇಡ್ ಮಾಡ್ಬೋದು. ಸೆಂಟಿಮೆಂಟಲ್ ಅನಾಲಿಸಿಸ್ ಅಂದರೆ ಸೈಕಾಲಜಿ, ಹ್ಯೂಮನ್ ಎಮೋಷನ್ಸ್, ಫೋಮೋ, ಗ್ರೀಡಿ ಆ್ಯಂಡ್ ಫಿಯರ್. ನಾವೆಷ್ಟೇ ದೊಡ್ಡ ಟ್ರೇಡರ್ ಆದರೂ ಫಂಡಮೆಂಟಲ್ಸ್ ಚೆನ್ನಾಗಿ ತಿಳ್ಕೊಂಡು, ಟೆಕ್ನಿಕಲ್ಸಲ್ಲಿ ಚೆನ್ನಾಗಿ ತಿಳ್ಕೊಂಡು, ಕ್ಯಾಂಡಲ್ ಸ್ಟಿಕ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಚೆನ್ನಾಗಿ ಟ್ರೇಡ್ ಮಾಡಿದ್ರೂ ನಮಗೆ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ಗೊತ್ತಿರಬೇಕು. ಯಾಕೆ ಅಂತ ಅಂದರೆ ನಾವು ಫೋಮೋ ಅಂದರೆ ಟ್ರೇಡ್ ಮಿಸ್ ಆಗಿಬಿಡುತ್ತೆ ಅಂತ ಓವರ್ ಟ್ರೇಡ್ ಮಾಡೋದು, ನಮ್ಮ ಸೆಟಪ್ ಚೆನ್ನಾಗಿಲ್ಲ ಅಂತ ಅಂದರೂ ಟ್ರೇಡ್ ಮಾಡೋದು, ಅವೆಲ್ಲ ಮಾಡಿದ್ರೆ ಲಾಸಸ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಗ್ರೀಡಿ ಅಂದರೆ ಅತಿ ಆಸೆ. ಸೊ ನಮಗೆ ಯಾವತ್ತೂ ಗ್ರೀಡ್ ಇರಬಾರ್ದು. ಆಸೆ ಜಾಸ್ತಿ ಮಾಡಿದಷ್ಟು ಲಾಸ್ ಜಾಸ್ತಿ ಆಗುತ್ತೆ. ಸೊ ಫಿಯರ್, ಭಯ ಇರಬಾರ್ದು. ನೀವು ಒಳ್ಳೆ ಸೆಟಪ್ ಇದ್ದರೆ, ಚೆನ್ನಾಗಿ ಕಾನ್ಫಿಡೆಂಟ್ ಇದ್ದರೆ ಒಳ್ಳೆ ಟ್ರೇಡ್ ಮಾಡ್ಬೋದು. ಸೊ ನೀವು ದುಡ್ಡು ಮಾಡಬೇಕು ಅಂತ ಹೋದರೆ ಯಾವಾಗಲೂ ಮಾಡೋಕ್ಕಾಗಲ್ಲ. ಸೊ ನೀವು ಒಳ್ಳೆ ಸೆಟಪ್ ನೋಡಿ ಟ್ರೇಡ್ ವಿನ್ ಆಗಬೇಕು ಅಂತ ಮಾಡಿದ್ರೆ ಚೆನ್ನಾಗಿ ಟ್ರೇಡ್ ಮಾಡ್ತೀರಾ. ಸೊ ನಮಗೆ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಎಷ್ಟೇ ದೊಡ್ಡ ಟ್ರೇಡರ್ ಆದರೂ ಅವ್ನ ಎಮೋಷನ್ಸ್ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅಂತ ಅಂದರೆ ಅವ್ನು ಲೂಸರೇ. ಸೊ ನಮಗೆ ಇನ್ನೊಂದು ಕಾನ್ಸೆಪ್ಟ್ ಏನಂದರೆ ಟೆಕ್ನಿಕಲ್ ಅನಾಲಿಸಿಸ್. ಅದನ್ನ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.